ಲಕ್ಷ್ಮಿಗೆ ಈ ಹೂವನ್ನಿಟ್ಟು ಪೂಜೆ ಮಾಡದೇ ಇದ್ದರೆ ಪ್ರತಿಫಲವೇ ಇಲ್ಲ. ಅಂದರೆ ನೋಡಿ, ನಾವು ನಿತ್ಯ ಪೂಜೆ ಮಾಡ್ತಿರ್ತೇವೆ. ಎಲ್ಲೋ ಯಾವುದೋ ಕಾರ್ಯಕ್ರಮಗಳಲ್ಲಿ ಕೆಲವರು ಹೇಳ್ತಿರ್ತಾರೆ, ಲಕ್ಷ್ಮೀ ಪೂಜೆ ಮಾಡಿ ನಿಮ್ಗೆ ಲಕ್ಷ್ಮಿ ಒಲಿಯುತ್ತೆ, ದುಡ್ಡು ಒಲಿಯುತ್ತೆ, ಧನಲಕ್ಷ್ಮಿ ಒಲಿಯುತ್ತೆ, ವಿಜಯಲಕ್ಷ್ಮಿ ಒಲಿಯುತ್ತೆ, ರಾಜಲಕ್ಷ್ಮಿ ಒಲಿಯುತ್ತೆ ಅನ್ನತಕ್ಕಂಥದ್ದು ಹೇಳ್ತಿರ್ತಾರೆ. ನಾವು ಲಕ್ಷ್ಮೀ ಪೂಜೆ ಮಾಡ್ತಿದ್ದೇವೆ ಗುರುಗಳೇ, ಎಷ್ಟು ಪೂಜೆ ಮಾಡಿದ್ರೂ ಕೂಡ ನಮ್ಮ ಮನೇಲಿ ಆ ಒಂದು ದುಡ್ಡು ಸಾಲ್ತಿಲ್ಲ, ಖರ್ಚು 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 ಖರ್ಚು. ಆದರೆ ನೀವು ಮಾಡೋ ಒಂದು ತಪ್ಪು ನಿಮಗೇ ಗೊತ್ತಿಲ್ಲದೆಯೇ ಆ ಲಕ್ಷ್ಮೀ ಪೂಜೆ ಪೂರ್ಣವೇ ಆಗಿರುವುದಿಲ್ಲ. ಲಕ್ಷ್ಮೀ ಪೂಜೆಗೆ ಕಂಪಲ್ಸರಿ ಏನು ಇಡ್ತೀರೋ ಇಲ್ಲವೋ, ಅದರಲ್ಲೂ ಶುಕ್ರವಾರ ಏಕಾದಶಿಗಳಂದು ಲಕ್ಷ್ಮೀ ಪೂಜೆಯ ದಿನ ವಿಶೇಷವಾಗಿ ಒಂದು ಕಮಲದ ಹೂವನ್ನು ಎಲ್ಲಿಂದಲಾದರೂ, ತಾವರೆಯ ಹೂವನ್ನು, ಕಮಲ ಅಂತ ಹೇಳಿದ್ರೆ ತಾವರೆಯ ಹೂ, ಎಲ್ಲಿಂದಲಾದರೂ ಒಂದಾದರೂ ತೆಗೆದುಕೊಂಡು ಬಂದು ಇಟ್ಟು ಲಕ್ಷ್ಮಿಗೆ ಪೂಜೆ ಮಾಡಿದರೆ ಆ ಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತಾಳೆ, ಲಕ್ಷ್ಮಿ ಸಂಪ್ರೀತಳಾಗುತ್ತಾಳೆ. ಆ ಲಕ್ಷ್ಮಿ ಸದಾ ಎಲ್ಲರೂ ಬಯಸೋದಿಷ್ಟೇ, ನಮಗೂ ಒಂದಷ್ಟು ಬೊಗಸೆಯಷ್ಟು ದುಡ್ಡು ಬೇಕು ಗುರುಗಳೇ ಅನ್ನತಕ್ಕಂಥದ್ದು. ಅಂಥ ಒಂದು ಬೊಗಸೆಯಷ್ಟು ದುಡ್ಡು ಬೇಕು ಅಂತ ಅಂದುಕೊಳ್ತಕ್ಕಂಥವರು ಏಕಾದಶಿ ಇಲ್ಲವೇ ಶುಕ್ರವಾರಗಳಂದು ತಪ್ಪದೆ ಲಕ್ಷ್ಮಿಗೆ ತಾವರೆ ಹೂ ಅಥವಾ ಕಮಲದ ಹೂವನ್ನು ಇಟ್ಟು ಪೂಜೆ ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಳ್ಳೆಯದಾಗಲಿ. ವಿನಾಯಕನಿಗೆ ಈ ಪುಷ್ಪವನ್ನಿಟ್ಟು ಪೂಜೆ ಮಾಡಿದರೆ ಸರ್ವನಾಶ. ಎಷ್ಟೋ ಜನ ಗೊತ್ತಿಲ್ಲ, ಕಲೌ ದುರ್ಗೆ ವಿನಾಯಕ ಅನ್ನತಕ್ಕಂಥ ಮಾತು ಹೇಳ್ತೇವೆ. ಅಂದರೆ ಕಲಿಯುಗದಲ್ಲಿ ವಿನಾಯಕ ಹಾಗೂ ದುರ್ಗೆಯನ್ನು ಪೂಜೆ ಮಾಡಿಕೊಂಡ್ರೆ ಬೇಗ ಫಲಶ್ರುತಿ. ನೀವು ಯಾವ ಹೋಮ ಹವನ ಯಜ್ಞ ಯಾಗ ದಾನ ಧರ್ಮ, ಯಾವ ನದಿ ಕ್ಷೇತ್ರ ಸ್ನಾನ, ತೀರ್ಥಕ್ಷೇತ್ರ ಸ್ನಾನ, ಸಮುದ್ರ ಸ್ನಾನ, ಬೆಟ್ಟ ಪ್ರದೇಶದ ಬೆಟ್ಟದ ತಾಯಿ ಎಲ್ಲಿ ಹೋದರೂ ಏನು ದರ್ಶನ ಮಾಡಿದರೂ ಫಲವಿಲ್ಲ. ಕಲಿಯುಗಕ್ಕೆ ಎರಡೇ ದೇವರನ್ನ ಪೂಜೆ ಮಾಡಿದರೆ ಬೇಗ ಫಲಶ್ರುತಿ ಅಂತ ಧರ್ಮಶಾಸ್ತ್ರದಲ್ಲಿಯೇ ಉಲ್ಲೇಖ ಇರತಕ್ಕಂಥದ್ದು. ಅದರಲ್ಲೂ ಸ್ಕಾಂದ ಪುರಾಣದಲ್ಲಿ ಬಹು ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದಾರೆ. ವಿನಾಯಕ ಅತಿ ಮುಖ್ಯವಾಗಿ ವಿಘ್ನ ನಿವಾರಕ ಅಂತ ನಮಗೆ ಗೊತ್ತಿದೆ, ಆದರೆ ಎಷ್ಟೋ ಜನ ಗೊತ್ತಿಲ್ಲ ಅವನೇ ವಿಘ್ನಕಾರಕ ಕೂಡ. ಅಂದರೆ ವಿಘ್ನವನ್ನು ಸೃಷ್ಟಿ ಮಾಡೋದೇ ಅವನು. ಅಂದರೆ ತೊಂದರೆಗಳನ್ನು, ಯಾವ ಕೆಲಸಕ್ಕೆ ಹೋದರೂ ವಿಘ್ನ ಗುರುಗಳೇ, ತೊಂದರೆಗಳು ಗುರುಗಳೇ, ಆಗ್ತಾನೆ ಇಲ್ಲ ಗುರುಗಳೇ, ಹೋಗ್ಲಿಕ್ಕೆ ಆಗೋದಿಲ್ಲ ಗುರುಗಳೇ, ಈ ಥರದ ವಿಘ್ನಗಳನ್ನು ನಾವು ಕೇಳ್ತಿರ್ತೀವಲ್ವಾ. ಯಾವುದೋ ಒಂದು ದೊಡ್ಡ ಮಹತ್ ಕಾರ್ಯ ಮಾಡಲಿಕ್ಕೆ ಹೋಗಬೇಕಾದ್ರೆ ಅದಕ್ಕೆಲ್ಲ ಮೂಲ ಪುರುಷ ವಿನಾಯಕ ಅನ್ನತಕ್ಕಂಥದ್ದು. ಸೊ ಅಂಥ ವಿನಾಯಕನ ಪೂಜೆಯನ್ನು ಮಾಡುವಾಗ ನಮಗೆ ಗೊತ್ತಿಲ್ಲದೆಯೇ ಒಂದು ಪುಷ್ಪವನ್ನಿಟ್ಟು ಪೂಜೆ ಮಾಡ್ತಿರ್ತೇವೆ. ಅದರಿಂದ ಆ ಕಾರ್ಯ ಅಸಿಂಧುವಾಗಿ ನಿಂತ್ಕೊಳ್ಳುತ್ತೆ. ಅಸಿಂಧು ಅಂದರೆ ಪೂರ್ಣ ಆಗೋಲ್ಲ, ಮತ್ತೆ ವಿಘ್ನಗಳೇ. ಯಾವುದೇ ಕಾರಣಕ್ಕೂ ವಿನಾಯಕನಿಗೆ ತುಳಸಿಯನ್ನು ಇಟ್ಟು ಪೂಜೆ ಮಾಡಲೇಬಾರದು, ಸಮರ್ಪಣೆಯೇ ಮಾಡಬಾರ್ದು. ಇದು ಒಂದನ್ನು ಪಾಲಿಸಿ ನೋಡಿ, ನಮ್ಮ ಜೀವನದಲ್ಲಿ ಆ ವಿಘ್ನ ಅನ್ನೋದು ಯಾವುದೇ ಕಾರ್ಯಕ್ಕೂ ಆಗುವುದಿಲ್ಲ. ಒಳ್ಳೆಯದಾಗಿ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸಂಧ್ಯಾಕಾಲದಲ್ಲಿ ಇದನ್ನು ಗೃಹಿಣಿಯರು ಮನೆಯಲ್ಲಿ ಮಾಡಲೇಬಾರದು. ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಗೊತ್ತಿದೆಯಾ? ನಿತ್ಯ ದಾರಿದ್ರ್ಯ, ನಿತ್ಯ ಕಲಹ, ನಿತ್ಯ ಅನಾರೋಗ್ಯ, ನಿತ್ಯ ಯಾವುದಾದ್ರೂ ಸಮಸ್ಯೆಗಳು ಹೊಡ್ಕೊಂಡು ಬರ್ತಕ್ಕಂಥದ್ದು. ಮನೆಯ ದಂಪತಿಗಳ ಜೀವನದಲ್ಲಿ ಏನಾದರೂ ಕಿತ್ತಾಟ, ಮುನಿಸು, ಜಗಳ, ಬೇಸರ, ಏನಪ್ಪ ಯಾವುದೂ ಸಾಕಾಗುತ್ತಿಲ್ಲ ಅಂತ. ಸಂಜೆ ಆಯಿತು ಅಂದರೆ ಸಾಕು ಗಲಾಟೆ, ಮನೆಯಲ್ಲಿ ಹಬ್ಬಗಳು ಬಂತು ಅಂದರೆ ಗಲಾಟೆ, ಫಂಕ್ಷನ್ಗಳು ಬಂತು ಅಂದರೆ ಗಲಾಟೆ, ಒಂದು ವ್ರತ ಮಾಡಬೇಕು ಅಂದರೆ ಗಲಾಟೆ, ಒಂದು ಪೂಜೆ ಮಾಡಬೇಕು ಅಂದರೆ ಗಲಾಟೆ. ಏನಪ್ಪ ಇದು ಎಲ್ಲಿಗೆ ತಲುಪುತ್ತಿದೆ ಅನ್ನತಕ್ಕಂಥದ್ದು ಎಷ್ಟೋ ಬಾರಿ ಮಾತಾಡ್ತಿರ್ತಾರೆ. ನಿಮಗೆ ಗೊತ್ತಿಲ್ಲದೆಯೇ ಮಾಡುತ್ತಿರುವ ಇಂಥ ಒಂದು ಅನಾಹುತ ನಿಮಗೇ ಗೊತ್ತಿಲ್ಲ, ಮಾಡ್ತಿರ್ತೀರ. ಸದಾ ಸಂಧ್ಯಾಕಾಲ ಆಯಿತು ಅಂದರೆ ಮಾಡ್ತಿರ್ತೀರ. ಏನು ಗೊತ್ತಿದೆಯಾ? ಯಾವುದೇ ಗೃಹಿಣಿಯಾಗಲಿ ಸಂಧ್ಯಾಕಾಲದಲ್ಲಿ ದೀಪವನ್ನು ಹಚ್ಚಿದ ಮೇಲೆ ಮನೆಯಲ್ಲಿ ಕಸವನ್ನು ಗುಡಿಸಬಾರದು, ಅದನ್ನು ಗುಡಿಸಿ ತಗೊಂಡೋಗಿ ಹೊರಗಡೆ ಹಾಕಬಾರದು. ಯಾಕಂದರೆ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ, ಸಂಧ್ಯಾಕಾಲದಲ್ಲಿ ದೀಪ ಹಚ್ಚೋಕೆ ಮೊದಲೇ ಗುಡಿಸಬೇಕು.
ಮೊದಲೇ ಗುಡಿಸಿ ಕಸವನ್ನು ತೆಗೆದು ಹೊರಗಡೆ ಹಾಕಬೇಕು. ಸೂರ್ಯಾಸ್ತಮಾನದಲ್ಲಿ, ಆ ಸೂರ್ಯ ಅಸ್ತಮಾನದ ಸಮಯದಲ್ಲಿ ಹಚ್ಚತಕ್ಕಂಥ ದೀಪಕ್ಕೆ ಮೊದಲು ಮಾಡಬೇಕಾದಂಥ ಒಂದು ನಿಯಮ. ಈ ನಿಯಮವನ್ನು ಮೀರಿ ಏನು ಮಾಡ್ತಾರೆ, ಎಷ್ಟೋ ಜನ ದೀಪ ಹಾಕಿಬಿಟ್ಟು ಮನೆ ಗುಡಿಸೋದು, ಕಸ ತೊಗೊಂಡೋಗಿ ಹೊರಗಡೆ ಹಾಕೋದು ಮಾಡ್ತಿರ್ತಾರೆ. ಅದರಿಂದ ಮನೆಗೆ ರಾಹು ಪ್ರವೇಶ ಆಗುತ್ತೆ, ಮನೆಯಲ್ಲಿ ಕಲಹ, ಅನಾರೋಗ್ಯ, ನತದೃಷ್ಟ ಜೀವನವಾಗಿ ನಿಂತ್ಕೊಬಿಡುತ್ತೆ. ಸೊ ಇನ್ನು ಮೇಲೆ ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ದೀಪ ನೀವು ಹಚ್ಚಿದ ಮೇಲೆ ಗುಡಿಸೋದಿಲ್ಲ ಅಲ್ವಾ? ಒಳ್ಳೆಯದಾಗಲಿ. ಮನೆಯಲ್ಲಿ ಇದನ್ನು ಹಾಕ್ಕೊಂಡು ಇರಲೇಬಾರ್ದು. ಇದನ್ನು ಹಾಕ್ಕೊಳ್ಳೋದ್ರಿಂದ ಆಗೋ ಅನಾಹುತ ಗೊತ್ತಿದೆಯಾ? ಮನೆಗೆ ಕಳ್ಳರು ಬೀಳ್ತಾರೆ. ಕಳ್ಳರು ಹೊರಗಡೆಯಿಂದಲೇ ಬರಬೇಕು ಅಂತ ಏನಲ್ಲ, ಮನೆಯಲ್ಲಿರೋ ಮಕ್ಕಳೇ, ಯಜಮಾನ್ರೇ, ಹೆಂಡತಿನೇ, ಇಲ್ಲ ಅಕ್ಕ ತಂಗಿರೋ, ಅಣ್ಣ ತಮ್ಮದ್ರು ಅವರೇ ಕದೀತಕ್ಕಂಥ ಒಂದು ಪ್ರಭಾವ. ಇಟ್ಟೋ ವಸ್ತುಗಳು ತಾನಾಗಿ ಮಾಯ ಆಗ್ಲಿಕ್ಕೆ ಶುರು ಆಗ್ತವೆ. ಮನೆಯಲ್ಲಿ ಸದಾ ದಾರಿದ್ರ್ಯ. ನೀವು ಬೇಕಾದರೆ ಗಮನಿಸಿ ನೋಡಿ, ಊಟ ಕೆಡ್ಲಿಕ್ಕೆ ಆರಂಭ ಆಗುತ್ತೆ, ಆರೋಗ್ಯ ಕೆಡ್ಲಿಕ್ಕೆ ಆರಂಭ ಆಗುತ್ತೆ. ಅದು ರಾಹು, ಕುಜ, ಶನಿಯ ಪೂರ್ಣ ಸಂಕ್ರಮಣ ಮನೆಗೆ ಬಂದು ಅವ್ರಿಗೆ ಹಬ್ಬದ ಥರ ಆ ಮನೆಯನ್ನು ನಾಶ ಮಾಡಲಿಕ್ಕೆ ಅನ್ನತಕ್ಕಂಥ ಮಾತು ಧರ್ಮಶಾಸ್ತ್ರದಲ್ಲಿದೆ. ಅದೇನು ಗೊತ್ತಾ? ಇವತ್ತಿನ ಜನಾಂಗಕ್ಕೆ ಇದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಅದೇ ಧರ್ಮಶಾಸ್ತ್ರ ಹೇಳುತ್ತೆ, ಊರೆಲ್ಲ ಓಡಾಡಿದಂಥ ಚಪ್ಪಲಿಯನ್ನು ಹಾಕ್ಕೊಂಡು ಮನೆಯ ಒಳಗಡೆ ತೊಗೊಂಡು ಬರಬಾರ್ದು, ಆ ಚಪ್ಪಲಿ ಹೊರಗಡೆಯೇ ಬಿಡಬೇಕು. ಅದನ್ನು ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಶನಿ, ಕುಜ, ರಾಹು ಸಂಧಿಗಳು ಮನೆಯಲ್ಲಿ ನಡೆಯೋದಿಲ್ಲ, ಮನೆ ಪ್ರಶಾಂತವಾಗಿರುತ್ತವೆ ಅನ್ನತಕ್ಕಂಥ ಮಾತಿದೆ. ಸೊ ಇನ್ಮೇಲೆ ಹೊರಗಡೆ ಹಾಕ್ಕೊಂಡು ಬಂದಿರೋ ಚಪ್ಪಲಿಯನ್ನು ಮನೆ ಒಳಗಡೆ ಹಾಕ್ಕೊಂಡು ಬರೋದಿಲ್ಲ ಅಲ್ವಾ? ಒಳ್ಳೆಯದಾಗಲಿ. ದಿನಕ್ಕೆ ನಾವು ಎಷ್ಟು ಬಾರಿ ಸ್ನಾನ ಮಾಡಬೇಕು ಗೊತ್ತಿದೆಯಾ? ಹೋಗ್ರಿ ಗುರುಗಳೇ, ಜಾನುವಾರುಗಳಿಗೆ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ, 3 ಬಾರಿ ಸ್ನಾನ ಮಾಡೋದು ಎಲ್ಲಾದರೂ ಉಂಟಾ ಅನ್ನತಕ್ಕಂಥ ಮಾತು ಹೇಳ್ತೀರ. ಖಂಡಿತ ನಿಜ. ದಿನಕ್ಕೆ ಎಷ್ಟು ಬಾರಿ ಸ್ನಾನ ಅಂದರೆ ಧರ್ಮಶಾಸ್ತ್ರ ಹೇಳುತ್ತೆ ಅಂದರೆ ಉದಯವೇ, ಬೆಳಿಗ್ಗೆ ಎದ್ದ ತಕ್ಷಣವೇ ಸ್ನಾನ ಒಂದು ಆಗಬೇಕು, ಮಧ್ಯಾಹ್ನ ಒಂದು ಸ್ನಾನ ಆಗಬೇಕು, ಸಂಧ್ಯಾಕಾಲದಲ್ಲಿ ಒಂದು ಸ್ನಾನ ಆಗಬೇಕು ಅಂತ. ಆದರೆ ಈಗಿನ ನಗರೀಕರಣ, ನದಿಗಳ ಅಲ್ಲೋಲ ಕಲ್ಲೋಲ ಖಂಡಿತ ಸಾಧ್ಯವಿಲ್ಲ. ಆದರೆ ಪ್ರತಿಯೊಬ್ಬ ಮನುಷ್ಯ ಈ 3 ಕಾರ್ಯಗಳನ್ನು ಮಾಡಿದಾಗ ಸ್ನಾನ ಮಾಡಲೇಬೇಕು. ಅದು ಯಾವಾಗ ಗೊತ್ತಾ? ಕಂಪಲ್ಸರಿ ಬೆಳಿಗ್ಗೆ ಎದ್ದ ತಕ್ಷಣ, ತನ್ನ ಆ ಒಂದು ಶೌಚ ಮುಗಿದ ತಕ್ಷಣ ಸ್ನಾನ ಮಾಡಲೇಬೇಕಾದಂಥ ಕರ್ತವ್ಯ. ಇನ್ನು 2ನೇದು, ಈ ಕೂದಲನ್ನು ಕಟ್ ಮಾಡಲಿಕ್ಕೆ ಕ್ಷೌರ ಮಾಡ್ಕೊಂಡು ಬರ್ತೀರಲ್ವಾ, ಅಂಥ ಸಂದರ್ಭದಲ್ಲೂ ಸ್ನಾನ ಮಾಡಲೇಬೇಕು, ಮಾಡಿಬಿಟ್ಟೆ ಒಳಗಡೆ ಬರಬೇಕು ಮನೆ ಒಳಗಡೆ. ಇನ್ನು 3ನೇದು, ಎಲ್ಲಾದರೂ ಸಾವಾಗಿದ್ರೂ ಕೂಡ ಆ ಸಾವಿನ ಮನೆಗೆ, ಆ ವ್ಯಕ್ತಿಯ ಮನೆಗೆ ಹೋಗಿ ದರ್ಶನ ಮಾಡಿ ಬಂದಾಗ ಕೂಡ, ಆ ಸಂಸ್ಕಾರ ಕ್ರಿಯೆಯನ್ನು ಮುಗಿಸಿಕೊಂಡು ಬಂದಾಗ ಕೂಡ ಸ್ನಾನ ಮಾಡಲೇಬೇಕು. ಸೊ ದಿನಕ್ಕೆ 3 ಬಾರಿ ಸ್ನಾನ ಮಾಡಲಿಲ್ಲ ಅಂದರೂ ಈ 3 ಬಾರಿ ಕಂಪಲ್ಸರಿ ಸ್ನಾನ ಮಾಡಬೇಕು. ಆದರೆ ಇನ್ನೊಂದಿದೆ, ಒಬ್ಬ ಗೃಹಸ್ಥ, ಗೃಹಿಣಿ ತಮ್ಮ ದಾಂಪತ್ಯದ ತುಂಟಾಟ ಆದ ಮೇಲೆ ಕೂಡ ಸ್ನಾನ ಮಾಡಲೇಬೇಕು. ಸೊ ಇನ್ನು ಮೇಲೆ ಯಾವಾಗ ಸ್ನಾನ ಮಾಡಿಕೊಳ್ಳೇಬೇಕು ಅಂತ ನೆನಪಿದೆ ಅಂತ ಅನ್ಕೋತೇನೆ. ಒಳ್ಳೆಯದಾಗಲಿ. ಒಬ್ಬ ಗಂಡಸು ಕೆಲಸದಿಂದ ಮುಗಿಸಿ ಮನೆಗೆ ಬಂದಾಗ ಮಾಡಬೇಕಾದಂಥ ಒಂದು ಕರ್ತವ್ಯ ಮಾಡಲೇಬೇಕಿದು. ಇದು ಮಾಡದಿದ್ರೆ ಏನಾಗುತ್ತೆ ಗೊತ್ತಾ? ಕೋಪ, ಕಲಹ, ಕದನ, ಅಬ್ಬೋ ಬೆಂಕಿಯ ಉಂಡೆ ಕೆನ್ನಾಲಿಗೆ ಮನೆ ಒಡೆದೋಗುತ್ತೆ, ಸಂಸಾರ ಒಡೆದೋಗುತ್ತೆ, ಮನೆ ಛಿದ್ರ ಆಗಿಬಿಡುತ್ತೆ. ಯಾವುದೇ ಯಜಮಾನ ಒಂದು ಕೆಲಸಕ್ಕೆ ಅಂತ ಹೋಗಿದ್ದಾನೆ, ಮನೆಗೆ ಬಂದ ತಕ್ಷಣ ಮಾಡಬೇಕಾದ ಕರ್ತವ್ಯ. ಯಾವುದೇ ಯಜಮಾನ, ಯಾವುದೇ ಗಂಡಸು ಹೊರಗಡೆಯಿಂದ ಮನೆಗೆ ಸಂಧ್ಯಾಕಾಲದಲ್ಲಿ ಬಂದ ತಕ್ಷಣ ಸೀದಾ ಟಾಯ್ಲೆಟ್ಗೆ ಹೋಗಬೇಕು, ಮುಖ ತೊಳ್ಕೊಂಡು ಅತಿ ಮುಖ್ಯವಾಗಿ
ಮುಖ ತೊಳಿತಾನೋ ಇಲ್ವೋ ಕಾಲಿಗೆ ನೀರನ್ನು ಹಾಕಲೇಬೇಕು. ಇದನ್ನು ಅಭ್ಯಾಸ ಮಾಡ್ತಾ ನೋಡಿ, ಆ ಮನೆ ಶಾಂತವಾಗಿರುತ್ತೆ. ಯಾಕೆಂದರೆ ಗಂಡಸು ಕೋಪ ಬಂತು ಅಂದರೆ ಫಸ್ಟ್ ಎತ್ತೋದೇ ಕಾಲು. ಸೊ ಆ ಕಾಲು ಶಾಂತವಾಗಿದ್ದರೆ ಜುಟ್ಟು ಶಾಂತವಾಗಿರುತ್ತೆ, ಇಡೀ ಮನೆ ಶಾಂತವಾಗಿರುತ್ತೆ ಅನ್ನತಕ್ಕಂಥ ಒಂದು ಭಾವ. ಸೊ ಇನ್ಮೇಲೆ ಮನೆ ಯಜಮಾನ ಬಂದಿದ್ದ ತಕ್ಷಣ ಕುಡಿಯೋಕೆ ಒಂದು ಚೊಂಬು ನೀರು, ಕಾಲು ತೊಳ್ಕೊಳ್ಳೋಕೆ ಒಂದು ಚೊಂಬು ನೀರು ಕೊಡ್ತೀರಾ ಅಂತ ಅನ್ಕೋತೇನೆ. ಒಳ್ಳೆಯದಾಗಲಿ.